ಏನೋ ಎಲ್ಲ ಕೇಳಿ ಕೇಳಿ ಮಾಡ್ತೀಯಾ, ಇದನ್ ಮಾತ್ರ ಕೇಳ್ದೆ ಮಾಡ್ಬಿಟ್ಟಿಯಲ್ಲ. ಲವ್ವಮ್ಮ. ಆ ಹುಡ್ಗಿನ ಒಂದಿನ ಮನೆ ಕರ್ಕೊಂಡ್ ಬರೋ. ದೋಸೆ ಬೇಕಾದ್ರೆ ಕಿಚನ್ ಅಲ್ಲಿದೆ, ನಾನ್ ಮಲ್ಗಕ್ ಹೋಗ್ತಿದ್ದೀನಿ. ಹೇಳು ಪ್ರಿಯಾ. ಸಾರಿ ಕಣೋ, ಯಾರೋ ಒಬ್ಬ ಹಾಗೆ ಬಂದು ರೇಗ್ಸಿದ್ದಕ್ಕೆ ನಾನು ನಿನ್ನ ಬೈದ್ಬಿಟ್ಟೆ. ತಪ್ಪು ನಂದೇ ಅಲ್ವಾ, ನಾನು ಅವನ್ನ ಬೈಬೇಕಿತ್ತು, ಅದಕ್ಕೆ ನೀನ್ ಕೋಪ ಮಾಡ್ಕೊಂಡು ಹೋಗಿದ್ದಲ್ವಾ. ತಿಂದ್ಯಾ? ಇಲ್ಲ. ಅಪ್ಸೆಟ್ ಆಗಿದ್ಯಾ? ಸರಿ, ನಾನು ನಾಳೆ ಕಾಲ್ ಮಾಡ್ತೀನಿ. ಹೇ, ಒಂದ್ ನಿಮಿಷ. ಹೇಳು. ನಾಳೆ ತಂಗಿ ಬರ್ಡೇ, ಕೇಕ್ ಕಟ್ಟಿಂಗ್ ಎಲ್ಲ ಇದೆ, ನೀನ್ ಬಂದ್ರೆ ಚೆನ್ನಾಗಿರತ್ತೆ. ಬರ್ತೀಯಾ? 8:30ಗೆಲ್ಲ ಹಾಸ್ಟೆಲ್ ಗೇಟ್ ಕ್ಲೋಸ್ ಮಾಡ್ತಾರೆ, ಅದ್ರೊಳಗಾದ್ರೆ ಓಕೆ. ಹಾ, ಅದಕ್ಕೆಲ್ಲ ಏನ್ ತೊಂದ್ರೆ ಇಲ್ಲ. ಓಕೆ. ಲವ್. ಎಲ್ಲವಳು? ಇಲ್ಲೇ ಎಲ್ಲೋ ಇರ್ತಾಳೆ, ಹೋಗ್ ನೋಡೋ. ಕ್ಯಾರೆಟ್ ಪಲ್ಯನಾ? ಹೌದು ಕಣೋ. ಟೇಕ್ ಇಟ್. ಏನಿದು? ಬರ್ತ್ಡೇ ಡ್ರೆಸ್. ಹೇ ವಾವ್, ಮುಂದಿನ ತಿಂಗಳಿರೋ ಬರ್ಡೇಗೆ ಇವಾಗ್ಲೇ ತಂದ್ಯಾ? ಅಷ್ಟು ಪ್ರೀತಿನಾ ನಿಂಗೆ? ನಿನ್ ಬರ್ಡೇ ಇವತ್ತೇ. ನಿನ್ಗೋಸ್ಕರ ನನ್ ಬರ್ಡೇನ ಬದಲಾಯಿಸಕ್ಕಾಗಲ್ಲ. ಹಾಗಾದ್ರೆ ನಿನಗೆ ಈ ಡ್ರೆಸ್ ಸಿಗಲ್ಲ. ಹೇ, ಇವಂದ್ ಏನಂತ ಕೇಳಮ್ಮ. ಬಿಡೋ. ಏನೋ ಆಯ್ತು, ಏನು ಅರ್ಥ ಆಗ್ತಿಲ್ಲ. ಬಿಡೋ. ಏನಿಲ್ಲಮ್ಮ, ಅವಳನ್ ಮನೆ ಕರ್ಕೊಂಡ್ ಬಂದ್ಯಲ್ಲ, ನಾಳೆ ನನ್ ತಂಗಿ ಬರ್ಡೇ, ಕೇಕ್ ಕಟ್ಟಿಂಗ್ ಇದೆ, ಬರ್ತೀಯಾ ಅಂದೆ. ಬರ್ತೀನಿ ಅಂದ್ಲು, ಅದಕ್ಕೆ ಡ್ರೆಸ್ ತಗೊಂಡ್ ಬಂದೆ. ಆ ಡ್ರೆಸ್ ನ ಹಾಕೊಳ್ಳೋದಕ್ಕೆ ಹೇಳು, ಕೇಕ್ ಬೇರೆ ಕಟ್ ಮಾಡ್ಬೇಕು. ಬೇರೆನಾ? ಮತ್ತೆ 3-4 kg ಬ್ಲಾಕ್ ಫಾರೆಸ್ಟ್ ತೊಂಬ. ಅದನ್ನೆಲ್ಲ ತರೋದಕ್ಕಾಗಲ್ಲ. ಮತ್ತೆ ನನ್ ಫ್ರೆಂಡ್ ಮನೆಗೆ ಹೋಗ್ತೀನಿ. ಹೊಡಿಸ್ಕೊತ್ತೀಯ ಅಂತ ಅನ್ಸತ್ತೆ. ಬಿಡೋ. ತರ್ತೀಯಾ ಇಲ್ವಾ? ಫಾರೆಸ್ಟ್ ಅಲ್ಲಿ ಇರ್ಬೇಕಾದವರೆಲ್ಲ ಬ್ಲಾಕ್ ಫಾರೆಸ್ಟ್ ಕೇಕ್ ಕೇಳ್ತಾರೆ. ತಗೊಂಡು ಬರ್ತೀನಿ. ಅಯ್ಯೋ ಅಮ್ಮ, ಪ್ರಿಯಾ ಅಮ್ಮ. ನಮಸ್ಕಾರ ಆಂಟಿ. ನಮಸ್ಕಾರ ಅಮ್ಮ, ಕೂತ್ಕೊಮ್ಮ. ಇವಳೆ ನನ್ ತಂಗಿ. ಹಾಯ್, ಹ್ಯಾಪಿ ಬರ್ಡೇ. ಏನಮ್ಮ ಕುಡಿತೀಯಾ, ಟೀನಾ ಕಾಫಿನಾ? ಟೀ ಸರಿ ಆಂಟಿ. ಸರಿ. ಅಮ್ಮ, ಆ ಗ್ಲಾಸ್ ಅಲ್ಲಿ. ಸರಿ ಕಣೋ. ನೀವು ಮಾತಾಡ್ತಾ ಇರಿ. ಕೂತ್ಕೊಳ್ಳಿ. ಕೂತ್ಕೋ. ಮತ್ತೆ ಬರ್ಡೇ ಹೇಗಾಗ್ತಿದೆ? ಗುಡ್. ಫುಲ್ ಜೋರಾ? ಹುಡ್ಗಿ ಹೇಗಿದ್ದಾಳೆ? ಏನು ಕೆಲ್ಸ ಮಾಡೋದಿಲ್ವೋ ಏನೋ. ನೀನ್ ಈ ಕೆಲ್ಸ ಚೆನ್ನಾಗ್ ಮಾಡ್ತೀಯ ಅಂತ. ಐ ಲೈಕ್ ಯು. ಸರಿ, ಈಗ ಗಿಫ್ಟ್ ಓಪನ್ ಮಾಡಿ ನೋಡು. ವಾವ್, ಐಪಾಡ್. ಇದು ಅಣ್ಣ ತಗೊಳಕ್ ಹೇಳಿದ್ನಾ? ಅವನಿಗೆ ಗೊತ್ತು ನನಗೆ ಐಪಾಡ್ ಅಂದ್ರೆ ತುಂಬಾ ಇಷ್ಟ ಅಂತ. ಅಮ್ಮಂಗ್ ತೋರಿಸ್ಬಿಟ್ಟು ಬರ್ತೀನಿ. ಏನ್ ಐಪಾಡಾ? ಇನ್ನೇನು ಹಾಗೆ. ಶಾರ್ಪ್, ನನ್ನ ಕ್ಷಮಿಸಿದ್ಯಾ ಅಲ್ವಾ? ಯಾಕೆ? ಅದು ನನ್ ಮೇಲಿನ್ನೂ ಕೋಪ ಮಾಡ್ಕೊಂಡಿದ್ಯೇನೋ ಅನ್ಕೊಂಡೆ. ಏನಿದ್ರು ರಪ್ಪಂತ ಕೋಪ ಬರುತ್ತೆ, ಆದ್ರೆ ಮರುಕ್ಷಣನೇ ಮರ್ತು ಹೋಗ್ತೀನಿ. ಒಬ್ರನ್ನ ಅರ್ಥ ಮಾಡ್ಕೊಂಡಿರ್ತಾನೆ ಜೊತೆ ಟ್ರಾವೆಲ್ ಮಾಡೋಕ್ಕಾಗೋದು. ಕೋಪ ಮಾಡ್ಕೊಂಡಾಗ ನಿಂಗ್ ನನ್ ಮೇಲೆ ತುಂಬಾ ಬೇಜಾರಾಗಿರ್ಬೇಕಲ್ವಾ? ಸಿಕ್ಕಾಪಟ್ಟೆ. ಅದ್ ಹಾಗಲ್ಲ. ಕೋಪ ಅನ್ನೋದು ಡೈರಿಲಿರೋ ಸಿಂಗಲ್ ಪೇಪರ್ ತರ, ಆದ್ರೆ ಪ್ರೀತಿ ಅನ್ನೋದು ಆ ಡೈರಿ ತರ. ಯಾರಾದ್ರೂ ಸಿಂಗಲ್ ಪೇಪರ್ಗೋಸ್ಕರ ಇಡೀ ಡೈರಿನೇ ಬಿಸಾಕ್ತಾರಾ? ನಿನ್ನ ಹತ್ರ ಪ್ಲಸ್ ಅಂದ್ರೆ ನಿನ್ನ ಡೈಲಾಗ್ ಡೆಲಿವರಿನೇ ಕಣೋ. ನಂಗೆ ತುಂಬಾ ನಾಚಿಕೆ ಆಗತ್ತಪ್ಪ. ಪರವಾಗಿಲ್ಲ, ಕೂತ್ಕೊಮ್ಮ. ಥ್ಯಾಂಕ್ ಯು ಆಂಟಿ. ಇನ್ನೊಂದು 15 ನಿಮಿಷದಲ್ಲಿ ಹೊರಡ್ಬೇಕು. ಅಮ್ಮ, ಅಪ್ಪ ಎಲ್ಲಿ? ಫೋನ್ ಮಾಡಿದ್ಯಾ? ಫೋನ್ ಮಾಡ್ದೆ ಕಣೋ, ನಾಟ್ ರೀಚಬಲ್ ಬರ್ತಿದೆ. ಇವಳು ಇವತ್ತು ಮನೆಗೆ ಬರ್ತಾಳೆ ಅಂತ ಗೊತ್ತು ತಾನೆ? ಏನ್ ನಾಟಕ ಆಡ್ತಾರಾ? ಫೋನ್ ಮಾಡಮ್ಮ ಅವ್ರಿಗೆ. ನಾಟ್ ರೀಚಬಲ್ ಇರೋ ನಂಬರ್ಗೆ ಹೇಗೋ ಫೋನ್ ಮಾಡೋದು? ನೀನ್ ಬೇಕಾದ್ರೆ ಫೋನ್ ಮಾಡಿ ನೋಡು. ಲೂಸ್ ತರ ಮಾತಾಡ್ತಾನೆ. ಲೂಸ್ ತರ ಮಾತಾಡ್ತೀನ? ದಯವಿಟ್ಟು ನನ್ ಮುಂದೆ ನಿಂತ್ಕೋಬೇಡ, ಹೋಗು. ಹೋದ್ರೆ ಮನೆ ಬಿಟ್ಟು ಹೋಗ್ಬೇಕು. ಸಾರಿ, ಒಂದು 10 ಮಿನಿಟ್ಸ್ ನೋಡೋಣ. ಹಲೋ ಶಶಿ, ನೈಟ್ ನಾನು ಬರ್ತಾ ಇಲ್ಲ, ಬೆಳಗ್ಗೆ ಬರ್ತೀನಿ. ಪ್ಲೀಸ್ ಸ್ವಲ್ಪ ಮ್ಯಾನೇಜ್ ಮಾಡು. ಓಕೆ, ಥ್ಯಾಂಕ್ ಯು. ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಹಾಗೇನೂ ಇಲ್ಲ, ಸಿಚುವೇಶನ್ ಗೊತ್ತಿಲ್ಲದೆ ಮಾತಾಡ್ತಾರೆ ಅಂತ.
ಅಪ್ಪಂಗೆ ಏನ್ ಪ್ರಾಬ್ಲಮ್ಮು ಅರ್ಥ ಮಾಡ್ಕೊ. ಮೊದ್ಲು ಅಮ್ಮನ್ ಸಮಾಧಾನ ಮಾಡು. ಹೇಳ್ತಿದ್ದೀನಲ್ಲ, ಹೋಗು. ಹ್ಮ್ ಅಯ್ಯೋ ನಾನಲ್ಲಪ್ಪ. ಹೌದು ರೀ, ಆ ಹುಡ್ಗಿ ಇರ್ತೀನಿ ಅನ್ಬಿಟ್ಲು ರೀ. ಹೌದಾ? ಹೌದು. ಯಾರ್ ಫೋನಲ್ಲಿ? ಒಂದ್ ನಿಮಿಷ ರೀ, ಅಪ್ಪ ಕಣೋ, ಮಾತಾಡು. ಹಲೋ, ನಿಮ್ಮಮ್ಮ ಮಾಡಿದ ಕೆಲಸ ನೋಡಿದ್ಯಾ? ನಾನು ಟೀ ಅಂಗಡಿಲಿ ಕೂರ್ಸವಳೆ, ಈಗ ಬಂದೆ. ಏನ್ ನಡೀತಾ ಇದೆ ಇಲ್ಲಿ? ಆ ಹುಡ್ಗಿನ್ ಕರ್ಕೊಂಡ್ ಬಾ ಅಂದೆ, ಕರ್ಕೊಂಡ್ ಬಂದ್ಬಿಟ್ಟೆ. ಅವಳೇನಪ್ಪ ಅಂದ್ರೆ ಈಗ್ಲೇ ಹೋಗ್ಬೇಕು ಅಂತಾಳೆ. ನಮ್ಗೂ ಸ್ವಲ್ಪ ಜೊತೆಲಿರ್ಲಿ ಅಂತ ಆಸೆ ಇರಲ್ವಾ, ಅದಕ್ಕೆ ಕಣೋ. ಹ್ಮ್ ಐ ರಿಯಲಿ ಲೈಕ್ ಯು. ಹ್ಮ್ 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 ನಂಬಿಟ್ಟೆ ಕಣೋ, ನಂಬಿಟ್ಟೆ. ಹ್ಮ್ ಯಾಕಪ್ಪ ಇಷ್ಟು ಲೇಟು? ಅದೇನಂದ್ರೆ ನಿಮ್ಮಿಂದ ಇವಳು ನೈಟ್ ಉಳ್ಕೊಳ್ಳೋ ಹಾಗಾಯ್ತು. ಪ್ರಿಯಾ ಅಪ್ಪ. ನಮಸ್ಕಾರ ಅಂಕಲ್. ನಮಸ್ಕಾರಮ್ಮ. ಸಾರಿಮ್ಮ, ಸ್ವಲ್ಪ ಲೇಟ್ ಆಯ್ತು. ಯೂನಿಯನ್ ಅಲ್ಲಿ ಸ್ವಲ್ಪ ಕೆಲಸ ಇತ್ತು. ಪರವಾಗಿಲ್ಲ ಅಂಕಲ್, ಅದಕ್ಕೆ ಯಾಕೆ ಈ ತರ ಎಲ್ಲ ಹೇಳ್ತೀರಾ? ಎಲ್ಲ ರೆಡಿ ಮಾಡಿಡೋ, ನಾನು ಬರ್ತೀನಿ. ಹ್ಯಾಪಿ ಬರ್ತ್ಡೇ ಟು ಯು. ಇವನೆಂಗಮ್ಮ ಫ್ರೆಂಡ್ ಅದೇ, ಅವ್ನು ಸರಿಯಾದ ಸೇಮೆ ಅಲ್ವಾ? ಆ? ಈ ಡೀಟೇಲ್ಸ್ ಇವಾಗ ಬೇಕಾ ಅಪ್ಪ? ಸುಮ್ನಿರೋ, ನೀನ್ ಹೇಳಮ್ಮ. ಏನಿಲ್ಲ ಅಂಕಲ್, ಇವನ್ ಯಾವ್ದನ್ನು ಸೀರಿಯಸ್ ಆಗಿ ತಗೊಳ್ದೆ ಯಾವಾಗ್ಲೂ ಜಾಲಿಯಾಗಿರ್ತಾನೆ. ತುಂಬಾನೇ ಹ್ಯೂಮರಸ್ಸು. ಅದಕ್ಕೆ ಇವನಂದ್ರೆ ತುಂಬಾ ಇಷ್ಟ. ಇವನ್ ಜೊತೆ ಇದ್ರೆ ನಗ್ನಗ್ತಾ ಇರ್ಬೋದು. ಇಲ್ಲ ಅಂದ್ರೆ ನಮ್ಮ ತಪ್ಪು. ನಾನ್ ಹ್ಯೂಮರು, ನಮ್ಮ ಅಪ್ಪ ಹ್ಯೂಮರು, ಇವ್ನ್ ಮಾತ್ರ ಇಲ್ಲ ಅಂದ್ರೆ ಹೆಂಗೆ? ನಿನಗೆ ನಿಜ ಹೇಳ್ಬೇಕು ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಇವ್ನ ರೋಡ್ ದಾಟ್ಸೋಕೆ ಕೈ ಹಿಡ್ಕೊಂಡು ಕರ್ಕೊಂಡ್ ಬರ್ತಿದ್ದೆ. ಮನೆಗ್ ಬಂದ ತಕ್ಷಣ ಇವಳ ಹತ್ರ ಏನ್ ಹೇಳ್ತಾನೆ ಗೊತ್ತಾ? ಅಮ್ಮ, ಅಪ್ಪನ್ಗೆ ರೋಡ್ ಕ್ರಾಸ್ ಮಾಡಕ್ ಭಯ ಆಗಿತ್ತು, ನನ್ ಕೈನ ಗಟ್ಟಿಯಾಗಿ ಹಿಡ್ಕೊಂಡಿದ್ರು ಅಂತ ಹೇಳ್ಬಿಡ್ತಿದ್ದ. ಸುಮ್ನೆ ತಿನ್ಯಪ್ಪ. ಇನ್ನೊಂದ್ ಕಾಮಿಡಿ ಕತೆ ಇದೆ. ನಮ್ ಪಕ್ಕದ ಮನೆ ಅಕ್ಕನೆ ಕೇಕ್ ತಗೊಂಡ್ ಬಂದಿದ್ದು. ಅದು ಅದು ಹ್ಯೂಮರೇ, ಆದ್ರೆ ಮರ್ತೋಯ್ತು. ನಮ್ಮಮ್ಮ ಅವಾಗವಾಗ ಹಾಗೆ ಎಲ್ಲ ಮರೀತಾರೆ. ನೀನ್ ತಿನ್ನು. ನೀನು ಏನಾದ್ರೂ ಹೇಳೋದಿದ್ಯಾ? ಅಯ್ಯೋ ಇಲ್ಲ 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 ಅಲ್ವಾ? ತಿನ್ನು, ನೀನು ತಿನ್ನು. ಸೂಪರ್ ಫ್ಯಾಮಿಲಿ ಕಣೋ. ಇಂಥ ಫ್ಯಾಮಿಲಿಗೊಂದ್ ಹುಡ್ಗಿ ಬರ್ತಾಳೆ ಅಂದ್ರೆ ಅವಳು ತುಂಬಾ ಖುಷಿಯಾಗಿರ್ತಾಳೆ. ಆ ಹುಡುಗಿ ನೀನೆ, ಅದು ಗೊತ್ತಿಲ್ದೆ ಮಾತಾಡ್ತಿದ್ದಾಳೆ. ಯಾರೇ ಆಗಿದ್ರು ಒಂದು ದಿನ ನಿಮ್ ಫ್ಯಾಮಿಲಿ ಜೊತೆ ಇದ್ರೆ ಚೆನ್ನಾಗ್ ಬೆರ್ತ್ ಹೋಗ್ತಾರೆ. ಆಕ್ಚುಲಿ ನಮ್ಮಂತ ಫ್ಯಾಮಿಲಿ ಇರೋದೇ ಇಲ್ಲ. ಪುಣ್ಯ ಮಾಡಿರ್ಬೇಕು. ನನ್ ತಂಗಿ ಇದ್ದಾಳಲ್ಲ, ಅವಳಗ್ ನಾನು ಅಂದ್ರೆ ಇಷ್ಟ. ನನಗೂ ನನ್ ತಂಗಿ ತುಂಬಾ ಇಷ್ಟ. ಆದ್ರೆ ಇಬ್ರು ತೋರಿಸ್ಕೊಳ್ಳೋದೇ ಇಲ್ಲ. ಸರಿಯಾಗಿ ಜಗಳ ಆಡ್ತೀವಿ. ನನ್ ತಾಯಿನೂ ಹಾಗೇನೆ. ದೇವಸ್ಥಾನದಿಂದ ಕಂಕಣ ತರ್ತಾರೆ, ಆದ್ರೂ ಅದನ್ನ ಸ್ಟೈಲ್ ಆಗಿರೋದನ್ನ ತರ್ತಾರೆ. ಅಕ್ಕಪಕ್ಕದವ್ರೆಲ್ರು ಕೇಳ್ತಾರೆ, ಇದನ್ನ ಯಾರಾದ್ರೂ ಸ್ಟೈಲ್ ಆಗಿರೋದನ್ನ ತರ್ತಾರ ಅಂತ. ಆದ್ರೆ ನನ್ ಮಗ ಹಾಗೆ ಅಂತಾರೆ. ನನ್ನನ್ನು ಯಾವತ್ತೂ ಬಿಟ್ಕೊಡಲ್ಲ. ನಮ್ಮಪ್ಪ ಚಿಕ್ಕ ವಯಸ್ಸಲ್ಲಿ ನಿದ್ದೆ ಬರ್ತಿಲ್ಲ ಅಂದ್ರೆ ಹೋಗಿ ಬುಕ್ ತಗೊಂಡು ಓದು ಅನ್ನೋರು. ಸಿಕ್ಕಾಪಟ್ಟೆ ಕೋಪ ಬರೋದು. ಆದ್ರೆ ಬುದ್ಧಿ ಬಂದ್ಮೇಲೆನೆ ಬುಕ್ ಹಿಡ್ಕೊಂಡ್ರೆ ನಿದ್ದೆ ಬರುತ್ತೆ ಅಂತ ಅರ್ಥ ಆಗಿದ್ದು. ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ 100 ರೂಪಾಯಿ ವಿಸಿಟಿಂಗ್ ಕಾರ್ಡು ಇಟ್ಬಿಟ್ಟು ಹೋಗ್ತಾರೆ. ಆ 100 ರೂಪಾಯಿ ನಾನು ತಗೋಬೇಕು ಅಂತಾನೆ ಆ ವಿಸಿಟಿಂಗ್ ಕಾರ್ಡು. ಕಡಿಮೆ ಅಂದ್ರೂ ಅವ್ರ ಟ್ರಂಕಲ್ಲಿ 40-50 ಕಾರ್ಡ್ ಇರುತ್ತೆ. ಆದ್ರೆ ಇವಾಗ 5-6 ಇರಬೇಕು. ಎಲ್ಲ ಡಮ್ಮಿನೇ. ಅಪ್ಪ ಯಾವಾಗ್ಲೂ ಒಂದು ಹೇಳ್ತಾರೆ, ಮನುಷ್ಯನಿಗೆ ಟೆನ್ಷನ್ ಬರ್ಬೇಕಾಗಿರೋದು ಒಂದ್ಸಲ ಮಾತ್ರ, ಅದು ಸಾಯೋವಾಗ ಮಾತ್ರ ಅಂತಾರೆ. ಯಾಕಂದ್ರೆ ಅದಾದ್ಮೇಲೆ ನಾವು ಜೀವನದಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ. ಅದೇ ನನ್ನನ್ನ ಖುಷಿಯಾಗಿಟ್ಟಿರೋದು. ಸೂಪರ್ ಕಣೋ. ಕರಿಯಮ್ಮ. ಇಲ್ ನೋಡೋ, ಟೈಮ್ ಆಯ್ತು ಕಣೋ. ಹಾ ಬಂದೆ ಅಮ್ಮ. ಕೆಳಗೆ ಹೋಗೋಣವಾ? ಆಂಟಿ, ಆ? ಅಂಕಲ್ ಯಾಕೆ ಹೊರಗ್ ಮಲಗ್ತಿದ್ದಾರೆ? ನಾನ್ ಬಂದಿದ್ದು ಡಿಸ್ಟರ್ಬೆನ್ಸ್ ಆಯ್ತಾ? ಹಾಗೆಲ್ಲ ಏನಿಲ್ಲಮ್ಮ, ಅವ್ರು ಯಾವಾಗ್ಲೂ ಹೊರಗೆ ಮಲ್ಗೋದು. ಅವ್ರಿಗೆ ಹಾಡ್ ಕೇಳಿದ್ರೇನೆ ನಿದ್ದೆ ಬರೋದು. ಓ ನನಗೂ ಹಾಗೇನೆ. ಓ, ಅಂಕಲ್, ಆ, ಹಾಡ್ ಹಾಕಿದ್ರೆ ಒಂದ್ ಸ್ವಲ್ಪ ಸೌಂಡ್ ಕೊಡ್ತೀರಾ ಪ್ಲೀಸ್? ಇಟ್ರೆ ಆಯ್ತು. ಆ, ನನಗೂ ಹಾಡ್ ಕೇಳಿದ್ರೆ ನಿದ್ದೆ ಬರೋದು. ಹಾ, ಹಾ. ಎಂಜಾಯ್. ಅಪ್ಪ. ನೋಡ್ದ್ಯಾ? ಹ್ಮ್
ಹೇಳೋ. ಎಲ್ಲಿದ್ಯಾ? ಟಿ ನಗರಲ್ಲಿ ಪರ್ಚೇಸ್ ಮುಗಿಸ್ಕೊಂಡು ಹಾಗೆ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಏನ್ ವಿಷಯ? ಅದು ಒಂದ್ ಮುಖ್ಯವಾದ ವಿಷಯ. ಹೌದಾ? ಹಾಗಾದ್ರೆ ಬಾ ಐಸ್ ಕ್ರೀಮ್ ತಿನ್ಕೊಂಡು ಮಾತಾಡೋಣ. ಸರಿ, ಬಂದೆ. ಓಕೆ, ಬಾಯ್. ಹೇ ಶಾರ್ಪ್, ಎಲ್ಲಿಂದ ಫೋನ್ ಮಾಡ್ದೆ? ಇಷ್ಟು ಶಾರ್ಪ್ ಆಗಿ ಬಂದ್ ಇಲ್ಲೇ ನಿಂತಿದ್ಯಾ? ಪಕ್ಕದಲ್ಲೇ ಇದ್ದೆ. ಏನೋ ಮುಖ್ಯವಾದ ವಿಷಯ ಅಂದೆ. ಏನೂ ಇಲ್ಲ, ಅಪ್ಪ ನನ್ನ ಕೆಲ್ಸದ ಮೇಲೆ ಮಲೇಷ್ಯಾಗ ಹೋಗು ಅಂತಿದ್ದಾರೆ. ಹ? ಏನ್ ಹೇಳ್ತಿದ್ಯಾ? ಅದು ತಕ್ಷಣ ಹೋಗು ಅಂತಿದ್ದಾರೆ. ಹೌದಾ? ಅಪ್ಪನ್ಗೆ ಹೇಗ್ ನೋ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಹೋದ್ರೆ 2-3 ವರ್ಷ ಆಗತ್ತೆ. ತಕ್ಷಣ ಬೇರೆ ಹೋಗ್ಬೇಕು. ಯಾವಾಗ? ಏಯ್, ಯಾಕ ತೊಳ್ಕೊಂಡು ಹೋಗ್ತೀಯಾ? ಡಿಕ್ಕಿ ಹೊಡೆದ್ರೆ ಸೀನ್ ಮಾಡ್ತಿದ್ಯಾ? ಇಲ್ಲಿ ಬಾ ಇಲ್ಲಿ. ನೀ ಬಾ. ನಾನೇ ಬರ್ತೀನಿ. ಶಾರ್ಪ್, ಹೇ ಶಾರ್ಪ್, ಅಣ್ಣ ಅಣ್ಣ ಬಾ ಅಣ್ಣ, ಅಂದೆ ತಾನೆ? ಬೇಡ ಅಣ್ಣ, ಬೇಡ ಬಾಯ್. ಅಣ್ಣ. ಶಾರ್ಪ್ ಬಿಡು. ಏ, ಶಾರ್ಪ್ ಅಣ್ಣ, ಪ್ಲೀಸ್ ಅಣ್ಣ, ಸ್ಟಾಪ್ ಅಣ್ಣ, ಇಟ್. ಶಾರ್ಪ್ ಅಣ್ಣ, ಬಿಡು ಅಣ್ಣ, ಅಂತಿದ್ದೀನಲ್ಲ. ಅಣ್ಣ, ಶಾರ್ಪ್ ಅಣ್ಣ, ಬೇಡ, ಕರ್ಕೊಂಡು ಬಿಡು, ಹೋಗೋದಂದ್ರೆ ಶಾರ್ಪ್, ನೀನ್ ನನಗೆ ಬಿಡು, ವಾದ ಬಿಡು, ಮಾಡ್ತೀಯಾ? ಶಾರ್ಪ್. ಕೊಟ್ರೆ? ಬಾ ಈ ಕಡೆ ಅಣ್ಣ, ಪ್ಲೀಸ್. ಬಿಡಣ್ಣ. ಏನು? ಲೂಸಾ ನೀನು? ಯಾಕೆ ಯಾವಾಗ್ಲೂ ನನ್ನ ಲೂಸ್ ಅಂತ್ಯಾ? ಮತ್ತೆ ಅವತ್ತು ಥಿಯೇಟರ್ ಅಲ್ಲಿ ಯಾರೋ ರೇಗಿಸ್ದ, ಅವನಿಗೆ ಹೊಡಿ ಅಂತಂದೆ, ಅವನನ್ನ ಬಿಟ್ಬಿಟ್ಟೆ. ಇವತ್ತು ಅವ್ನ್ ಗೊತ್ತಾಗ್ದೆ ಗುದ್ದಿದ್ದಲ್ವಾ? ಯಾಕೆ ಅವನಿಗೆ ಹೊಡಿತಿದ್ಯಾ? ನಿನಗ್ ಕೋಪ ಬಂದಾಗೆಲ್ಲ ನಾನು ಹೊಡೆಯೋದಕ್ಕಾಗಲ್ಲ. ನನಗ್ ಕೋಪ ಬಂದಾಗ್ಲೇ ನಾನು ಹೊಡೆಯೋದು. ನನ್ ವಿಷಯದಲ್ಲಿ ನಿನಗೆ ಯಾಕೆ ಕೋಪ ಬರುತ್ತೆ? ಕರೆಕ್ಟೆ. ನಿನಗಾದ್ರೆ ನನಗೆ ಯಾಕೆ ಕೋಪ ಬರ್ಬೇಕು? ಸಾರಿ ಅಮ್ಮ, ಸಾರಿ. ಶಾರ್ಪ್, ಶಾರ್ಪ್. ಒಂದ್ ಹೇಳಲಾ, ನಿನ್ನ ಲವ್ ಮಾಡ್ಬೇಕಾದ್ರೆ ನನಗೆ ತುಂಬಾ ಇಷ್ಟ ಆಗಿದೆ. ಆದ್ರೆ ನಿಜ ಹೇಳ್ತೀನಿ, ನಾನು ನಿನ್ನ ಫ್ರೆಂಡ್ಸ್ ಆದಾಗಿಂದ ನಮ್ಮಿಬ್ರಿಗೂ ಸೆಟ್ಟೇ ಆಗಲ್ಲ ಅನ್ಸುತ್ತೆ. ಸದ್ಯ ನಾನು ನಿನ್ನ ಲವ್ ಮಾಡ್ತಿಲ್ವಲ್ಲ, ಹೊರಗ್ ಹೋಗ್ಲೋ ಬೇಡವಾ ಅಂತ ಯೋಚನೆ ಮಾಡ್ತಿದ್ದೆ. ಆದ್ರೆ ಇವಾಗ ಎಲ್ಲ ಕ್ಲಿಯರ್ ಆಯ್ತು. ಹಾಗಂತ ನಮ್ ಫ್ರೆಂಡ್ಶಿಪ್ ಏನ್ ಹೋಗ್ಬಿಡಲ್ಲ. ಖಂಡಿತ ನಾನೇ ನಿನಗೆ ಫೋನ್ ಮಾಡ್ತೀನಿ. ಶಾರ್ಪ್, ಏನ್ ಹೇಳ್ತಿದ್ಯಾ? ಥ್ಯಾಂಕ್ ಯು, ಬಾಯ್. ಶಾರ್ಪ್, ಹೇ ಶಾರ್ಪ್, ಶಾರ್ಪ್. ಕಟಿಂಗ್ ಮಾಡ್ಸಕ್ ಹೋಗ್ತಿದ್ದವನ ಯಾಕೆ ಅರ್ಜೆಂಟ್ ಕರ್ದಿದ್ದು? ಓ 90 ಹೊಡಿದಕ್ಕಾ? ಆಮೇಲೆ ಕುಡಿಯೋಣ, ಮೊದ್ಲು ನಾನು ಹೇಳೋದನ್ನ ಕೇಳು. ಹೇಳು. ಲವ್ ಮ್ಯಾಟರ್ಗೆ ಒಂದ್ ಎಂಡ್ ಕಾರ್ಡ್ ಹಾಕ್ಬಿಡೋಣ ಅಂತ ಅನ್ಕೊಂಡು ಅವಳು ನೋಡೋದಕ್ಕೆ ಟಿ ನಗರ್ಗೆ ಹೋದ್ಮೇಲೆ ರಿಯಲೈಸ್ ಆಗಿದ್ದು ನಮ್ ಸೀನಲ್ಲಿ ಒಂದು ಡೆಪ್ತೇ ಇಲ್ಲ ಅಂತ. ದೇವ್ರೇ ವರ ಕೊಟ್ಟಂಗೆ ಯಾವನ ಬಂದವಳನ್ನ ಗುದ್ದದ ತಕ್ಷಣ ನಾನು ಏನ್ ಮಾಡಿರ್ಬೋದು ಹೇಳು? ಸುಮ್ನೆನೆ ಶಾಣೆ ಮಾಡೋನು. ಇನ್ನು ಕತ್ತಿ ಸಿಕ್ರೆ ಸುಮ್ನೆ ಬಿಡ್ತೀಯಾ? ಅದೇ ಹಾಗೆ ಆಗಿದ್ದು. ನಾನ್ ಏನ್ ಅನ್ಕೊಂಡ್ನೋ ಅದಕ್ಕಿಂತ ಭಯಂಕರವಾದ ಪರ್ಫಾರ್ಮೆನ್ಸ್ ಮಾಡ್ದೆ. ಸೊ ಓವರ್ ಆಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಅವಳು ಯಾವಾಗ ಬೇಕಾದ್ರೂ ನನಗ್ ಫೋನ್ ಮಾಡಿ ಐ ಲವ್ ಯು ಅಂತ ಹೇಳ್ತಾಳೆ. ನೀನೇನ್ ಹೇಳ್ತೀಯಾ? ಏನೇ ಇದ್ರು ನಾ ಮೀರದೆ ಟುಸ್ ಆದ್ರೂ ನಿನ್ ತಲೆ ಸ್ಟ್ರಾಂಗ್ ಮಗ. ಏನಂದೆ? ಬ್ರೈನ್ ಹೇಳಿದ್ದು. ಮಗ, ಲವ್ ಅನ್ನೋದು ಗಾಳಿ ಬೀಸ್ದಾಗೆ. ಗಾಳಿ ಬೀಸ್ಬೇಕಾದ್ರೇನೆ ಡೀಲ್ ಮಾಡ್ಕೋಬೇಕು. ಚಿಯರ್ಸ್. ಏ ಪ್ರಿಯಾ, ಎಲ್ಲಾರ್ದು ಊಟ ಆಯ್ತು. ನೀನ್ ಊಟ ಮಾಡ್ದೆ ಇಲ್ಲೇನ್ ಮಾಡ್ತಿದ್ಯಾ? ಏ, ಯಾಕೆ ಹೇಳ್ತಿದ್ಯಾ? ಏನಿಲ್ಲ ಕಣೆ, ಕೇಳ್ತಿದ್ದೀನ್ ತಾನೆ. ಶಾರ್ಪ್ ನನ್ನ ಬೈದ. ಯಾಕೆ, ಏನಾಯ್ತು? ಲವ್ ಮಾಡಿದಾಗ ನೀನ್ ನಂಗೆ ಇಷ್ಟ ಆಗ್ತಿದ್ದೆ, ಆದ್ರೆ ಫ್ರೆಂಡ್ ಆದ್ಮೇಲೆ ನೀನ್ ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂದ. ನಿನ್ನ ನೋಡಿದ್ರೆ ಕೋಪ ಬರುತ್ತೆ ಅನ್ಬಿಟ್ಟ ಕಣೆ. ಅವ್ನ್ ಜಸ್ಟ್ ನಿನ್ಗೆ ಫ್ರೆಂಡ್ ಅಷ್ಟೇ. ಅವ್ನ್ ಬೈದ್ರೆ ಹೋಗಲ್ಲ ಅನ್ಬಿಟ್ ಬಾ. ಇಲ್ಲ ಕಣೆ, ಅವನ್ ಫ್ರೆಂಡ್ ಆದ ಫಸ್ಟ್ ದಿನಾನೇ ಅವನ್ ನಂಗೆ ತುಂಬಾ ಇಷ್ಟ ಆದ. ಆಮೇಲೆ ಅವನ್ ಫ್ಯಾಮಿಲಿ, ಆ ಕ್ಯಾರೆಕ್ಟರ್ ಎಲ್ಲ ಇಷ್ಟ ಆಗೋಯ್ತು. ಏನೇ ಹೇಳ್ತಿದ್ಯಾ? ಹೋಗಿ ಅನ್ಬು ಹತ್ರ ಟೈಮ್ ತಗೊಂಡಿದ್ದೆ ಅವನ್ಗೆ ಅಂತಾನೆ. ನಾನ್ ಹೇಳದನ್ ಕೇಳು. ಅವ್ನ್ ಬೇಡ ಅಂತ ಹೇಳಿದ್ಮೇಲೆ ನೀನ್ ಹೋಗಿ ಪ್ರಪೋಸ್ ಮಾಡೋದು ಒಳ್ಳೇದಲ್ವೇ? ನಿನ್ ಮನ್ಸಿಗೆ ಬೇಜಾರ್ ಮಾಡ್ಕೋಬೇಡ. ಅನ್ಬಾ ಹತ್ರ ಹೋಗಿ ಯಾವಾಗ ಮದ್ವೆ ಅಂತ ಕೇಳು. ಲೈಫಲ್ಲಿ ಸೆಟ್ಲ್ ಆಗೋದನ್ನ ನೋಡೆ. ಇಲ್ಲ ಕಣೆ, ನನ್ನ ಬಿಟ್ಟು ಅವ್ನು ತುಂಬಾ ದೂರ ಹೋಗ್ತಿದ್ದಾನೆ. ನಾನ್ ಹೇಳಿದ್ರೆ ಕೇಳಲ್ಲ ಅಲ್ಲ? ಸರಿ, ಬಾ ಹೋಗ್ ಊಟ ಮಾಡೋಣ. ನೀನ್ ಹೋಗು, ನಾನ್ ಬರ್ತೀನಿ. ತುಂಬಾ ಅಪ್ಸೆಟ್ ಆಗಿದ್ದೀನಿ, ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ. ಸರಿ, ಆದ್ರೆ ಬೇಗ ಬಂದ್ಬಿಡು. ಈಗ ಔಟ್ ಮಾಡ್ತೀನಿ ನೋಡು. ಕ್ಯಾಚ್ 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 ಹಿಡಿದು ಅಲ್ಲಿ ಹೋಗ್ತಿದ್ದೆ ನೋಡು. ಹಿಡಿಯೋ ಬೇಗ. ಏನೋ ನೀನು? ಅಲ್ಲಿ ನೋಡು. ಗುತ್ತು ಗುತ್ತು. ಹತ್ಸು ಹತ್ಸು.
ಗುದ್ದು ಗುದ್ದು ಗುದ್ದು. ಹೋಗು ಮಗ, ಹೋಗು 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 ಹೋಗು. ಓಡ್ಸೋ. ಗೊತ್ತಿಲ್ಲದೆ ಜಗಳ ಮಾಡಿದೆ, ನನ್ ದಯವಿಟ್ಟು ಕ್ಷಮಿಸ್ಬಿಡಿ. ಅದನ್ನ ಹೋಗಿ ಅಣ್ಣನ ಹತ್ರ ಹೇಳು. ಕ್ಷಮೆ ಕೇಳ್ತೀಯಾ? ಕ್ಷಮಿಸೋದಕ್ಕೆ ನಾನು ಭಾಷಾ ಅಲ್ಲ ಕಣೋ, ಆಂಟನಿ. ನೋಡಿದ್ಯಲ್ಲ, ಮಾರ್ಕ್ ಆಂಟನಿ.